ಬಿಗ್ ಬಾಸ್ ಮನೇಲಿ ಪಟ ಪಟ ಅಂತ ಮಾತನಾಡಿ ಈಗ ಸೀದಾ ಕ್ವಾಟ್ಲೆ ಕೊಡೋದಕ್ಕೆ ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಪಟಾಕಿ ರಕ್ಷಿತಾ ಅವರು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಆಗ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಹಾಯ್ ರಕ್ಷಿತಾ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸೊ ಪ್ರೋಮೋಸಲ್ಲೆಲ್ಲ ನೋಡಿದ್ರೆ ಬರೀ ನೀವೇ, ಏನು ಅಷ್ಟೊಂದು ಕ್ವಾಟ್ಲೆನಾ? ಇವರಿಗೆ ತಾಯಿಗೆ ಗೊತ್ತಿಲ್ಲ ನಾನು ಕ್ವಾಟ್ಲೆನ ಕುಕ್ಕ ಅಂತ ಗೊತ್ತಿಲ್ಲ. ಇವರು ನನಗೆ ಕೇಳ್ತಾ ಇದ್ದಾರೆ, ನೀನು ಕ್ವಾಟ್ಲೆನ ಕುಕ್ಕ ಇದೇ ನೀವು ಕಟ್ ಮಾಡ್ತೀಯಾ? ಹಾಂ ಹಾಂ, ನೀವು ಪ್ರೋಮೋ ನೋಡಿದ್ದೀರಾ, ಅರ್ಧಂಬರ್ಧ ನೋಡಿ ನನ್ನ ಹತ್ರ ಇಂಟರ್ವ್ಯೂಗೆ ಬಂದಿದ್ದೀರಾ. ಇವಾಗ ನೀವು ನನಗೆ ಹೇಳಬೇಕು ನಾನು ಕ್ವಾಟ್ಲೆನ ಕುಕ್ಕ ಅಂತ. ನೀನು ಕ್ವಾಟ್ಲೆ, ಬಿಕಾಸ್ ನಾನು ಯಾಕೆ ನಿನಗೆ ಕ್ವಾಟ್ಲೆನ ಕುಕ್ಕ ಅಂತ ಅರ್ಥ ಆಗ್ತಿಲ್ಲ ಅಂತಂದರೆ, ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ. ನೀವು ಇದರಲ್ಲಿ ಏನು ಯೂಟ್ಯೂಬಲ್ಲಿ ಯಾವಾಗಲೂ ಕುಕ್ಕಿಂಗಲ್ಲಿ ಇರ್ತೀರ. ಸೊ ಇಲ್ಲಿ ನೋಡಿದ್ರೆ ಬಂಗುಡೆ ಮೀನು ಅದು ಇದು ಅಂತ ಇಟ್ಕೊಂಡಿರ್ತೀರ. ಸೊ ಹೀಗಾಗಿ ಸೊ ನೀವು ಎರಡೂ ಮಾಡ್ತಾ ಇದ್ದೀರಾ ಅಂತ ನನಗನ್ನಿಸ್ತು. ಹೌದು, ಇವಾಗ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇವಾಗ ನಮ್ಮ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನಾನು ಎಂತ ಮಾಡ್ತೀನಿ, ನನಗೆ ಅಡುಗೆ ಮಾಡಲಿಕ್ಕೆ ತುಂಬ ಇಷ್ಟ. ಓಕೆ, ಸೊ ಒಬ್ವಿಯಸ್ಲಿ ಇಲ್ಲಿ ನನಗೆ ಕರಿದ್ರೆ ಕ್ವಾಟ್ಲೆಗಿಂತ ನನಗೆ ಅಡುಗೆ ಮಾಡಲಿಕ್ಕೆ ತುಂಬ ಇಷ್ಟ. ಸೊ ಒಬ್ವಿಯಸ್ಲಿ ನಾನು ಕುಕ್ಕರ್ ಅಲ್ವಾ. ಸೊ ನಿಮಗೆ ಹೇಗೆ ನೀವು ನನಗೆ ಪ್ರಶ್ನೆ ಹಾಕಿದ್ದೀರಾ ನೀನು ಕ್ವಾಟ್ಲೆನ ಕುಕ್ಕರ್ ಅಂತ? ಅಲ್ಲ, ನೀವು ಎರಡೂ ಚೆನ್ನಾಗಿ ಮಾಡ್ತೀರಾ. ಅದಕ್ಕೆ ನನಗೆ ಏನು ಅನ್ನಿಸ್ತು ಅಂದರೆ ನಿಮ್ಗೆ ಎರಡೂ ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಕುಕ್ ಮಾಡಬೇಕು. ಅಫ್ಕೋರ್ಸ್ ನೀವು ಇಲ್ಲಿ ನಾನು ಈಗ ಕ್ವಾಟ್ಲೆ ಅಂತ ಹೇಳ್ತಾ ಇದ್ದೀರಾ, ಜೊತೆಗೆ ನಿಮಗೆ ಕುಕ್ಕಿಂಗ್ ಕೂಡ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮದು ಪೋಸ್ಟ್ ಏನಂತ ಹಾಕಿದ್ದಾರೆ, ಕ್ವಾಟ್ಲೆ ಕಿಚನ್ ಜಡ್ಜ್ ಅಂತ ಹಾಕಿದ್ದಾರೆ. ಸೊ ಹೆಂಗೆ ಸಾಧ್ಯ? ಮತ್ತು ನಿಮಗೆ ನೆಕ್ಸ್ಟ್ ನೀವು ನನಗೆ ಕೇಳ್ತೀರಾ ಕ್ವಾಟ್ಲೆ ಕುಕ್ಕ ಅಥವಾ ಜಡ್ಜ್ ಅಂತ ಕೇಳ್ತೀರಾ? ನಿಮ್ಮ ಕಲರ್ಸ್ ಕನ್ನಡ ಪೇಜಲ್ಲೇ ಜಡ್ಜ್ ಅಂತ ಹಾಕ್ಬಿಟ್ಟಿದ್ದಾರೆ ನಿಮ್ಮನ್ನ. ಸೊ ಪೇಜಲ್ಲಿ ಇದೆ, ನಿಮ್ಮದು ನೋಡಿಲ್ವಾ? ಇಲ್ಲ, ಹಾಗೆ ನೋಡಲಿಲ್ಲ. ಮಹಾರಾಣಿ ಅಂತ ಹೇಳ್ಬಿಟ್ಟು. ಹೌದಾ? ಹೌದು, ಮಹಾರಾಣಿಗೆ ಅಂತ ಅಡಿಗೆ ಬರಲ್ಲ, ಬಟ್ ಮನೇಲಿ ಅಡುಗೆ ಮಾಡೋದಕ್ಕೆ ಅಂತಾನೆ ಒಂದು ಸೆಟಪ್ ಹಾಕ್ಬಿಟ್ಟಿದ್ದೀರಾ. ನಿಮಗೆ ಅಡುಗೆ ಮಾಡಲಿಕ್ಕೆ ನೋಡಿ, ನನಗೆ ಅಡುಗೆ ಮಾಡಲಿಕ್ಕೆ ತುಂಬ ಇಷ್ಟ. ಬಟ್ ಅದಿಗೆ ಚಂದನೇ ಆಗಬೇಕು ಅಂತ ಎಂತ ಇಲ್ಲ ಅಲ್ವಾ. ನನಗೆ ಇಂಟ್ರೆಸ್ಟ್ ಮಾಡಲಿಕ್ಕೆ, ಅದೇ ಚಂದ ಬರುತ್ತಾ ಇಲ್ವಾ ಅದೇ ನಾನು ನೋಡಲ್ಲ. ಚಂದ ಬರಬೇಕು, ಇದೇ ಆಗಬೇಕು ಅಂತಲ್ಲ. ನನಗೆ ಅಡುಗೆ ಮಾಡಲಿಕ್ಕೆ ಇಷ್ಟ, ನಾನು ಅಡುಗೆ ಮಾಡ್ತೀನಿ ಅಷ್ಟೇ. ಓಕೆ, ಟೇಸ್ಟ್ ನನಗೆ ಎಂತ ಇದೇ ಇಲ್ಲ, ಇಂಪಾರ್ಟೆಂಟ್ ಇಲ್ಲ. ನಾನು ಪ್ರೀತಿಯಿಂದ ಮಾಡುವಾಗ ನನಗೆ ಚಂದನೆ ತಿನ್ನಲಿಕ್ಕೆ. ಹೌದು. ಅಲ್ಲ, ನೀವು ಬದುಕಿರೋ ಮೀನನ್ನು ಎದ್ದೇಳಿಸ್ತಾ ಇದ್ರಿ. ಇವಾಗ ನೋಡಿ, ನೀವು ನನಗೆ ಪ್ರೀತಿ ಮಾಡ್ತಿದ್ರೆ ನಿಮಗೆ ಕೂಡ ನನ್ನ ಅಡಿಗೆ ಚಂದನೇ ಆಗುತ್ತೆ. ನೀವು ಅದೇ ಗಾದೆ ಕೇಳಿದ್ರ, ನಮಗೆ ಯಾರು ನಾವು ಯಾರಿಗೆ ಪ್ರೀತಿ ಮಾಡ್ತೀವಿ ಅಲ್ವಾ, ಅವರು ಎಂತ ತಪ್ಪು ಮಾಡಿದರೆ ಕೂಡ ನಮಗೆ ಚಂದನೆ. ನಾವು ಇದೇ ಹೇಳಲ್ಲ, ಓ ಚಂದ ಇಲ್ಲ, ಆ ಮನುಷ್ಯ ಚಂದ ಇಲ್ಲ. ಯಾಕೆಂದರೆ ನಾವು ಆ ಮನುಷ್ಯಗೆ ಪ್ರೀತಿ ಮಾಡ್ತೀವಿ. ಅವರು ಎಂತ ಮಾಡಲಿ, ಅವರ ನಡೆನುಡಿ ಆಗಲಿ, ಅವರ ಊಟ ಆಗಲಿ, ಎಂತ ಅಂತ ನಮಗೆ ಇಷ್ಟನೇ. ಸೊ ನನ್ನ ಜನರಿಗೆ ಯಾರು ನನಗೆ ಇಷ್ಟ ಮಾಡ್ತಾರೆ, ಅವರು ನನ್ನ ಅಡಿಗೆ ತಿಂತಾರೆ, ಅವರಿಗೆ ಚಂದನೆ ಆಗುತ್ತೆ. ಯಾರಿಗೆ ಕ್ವಾಟ್ಲೆ ಕೊಡೋದು ಅಂತಂದರೆ ರಕ್ಷಿತಾಗೆ ತುಂಬ ಇಷ್ಟ? ಯಾರೂ ಇಲ್ಲ ಅಲ್ಲಿ ಹಾಗೆ ಎಂತ ಕ್ವಾಟ್ಲೆ ಕೊಡಲಿಕ್ಕೆ. ಯಾರು ಇಲ್ವಾ? ನೀನೇ ಕಿಂಗು ಕ್ವೀನು ಎಲ್ಲ. ಅವರು ಹಾಗೆ ಇಲ್ಲ, ನಾನು ಹಾಗೆ ಎಂತ ಥಿಂಕ್ ಮಾಡಲಿಲ್ಲ, ಓ ಇವರಿಗೇನೆ ಕ್ವಾಟ್ಲೆ ಕೊಡಬೇಕು ಅಂತ ಎಂತ ಇಲ್ಲ. ಅಲ್ಲ, ನೀವು ಎಲ್ರಿಗೂ ಕೊಡ್ತೀಯ ಬಿಡು, ಹಾಗೆಂತ ಇಲ್ಲ. ನಾನು ಜಸ್ಟ್ ಒಂದು ಎಂಜಾಯ್ ಮಾಡ್ತಾಯಿದ್ದೀನಿ, ಕುಕ್ಕಿಂಗ್ ಎಂಜಾಯ್ ಮಾಡ್ತಾಯಿದ್ದೀನಿ ಅಷ್ಟೇ. ಸಖತ್ತಾಗಿರೋ ಕಾನ್ಸೆಪ್ಟ್ ಅಲ್ಲ? ಅಂದರೆ ರಿಯಾಲಿಟಿ ಶೋ, ನಿನಗೆ ಆಫ್ಟರ್ ಬಿಗ್ ಬಾಸ್ ನಿಮಗೆ ಬಂದಿರೋವಂಥ ಒಂದು ಒಳ್ಳೆ ಶೋ ಅಂತ ಅಂದರೆ, ಅವಕಾಶ ಅಂತ ಅಂದರೆ ಇದು ಅಂತ. ಯಾಕಂದರೆ ನಿಮ್ಗೆ ಇಷ್ಟವಾದ ಕೆಲಸ ಇದು. ಹೌದು, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ? ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ.